ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಗರದ ರಾಯಲ್ ಆರ್ಕಿಡ್ನಲ್ಲಿ ಭಾರತೀಯ ಜನತಾ ಯುವ ಮೋರ್ಚಾ ವತಿಯಿಂದ ಮೋದಿ ಸರ್ಕಾರದ 8 ವರ್ಷದ ಸಾಧನೆ ಕುರಿತಂತೆ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸದರಾದ ಬಿವೈ ರಾಘವೇಂದ್ರ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಆರ್.ಕೆ. ಸಿದ್ದರಾಮಣ್ಣ, ಆರ್ಥಿಕ ತಜ್ಞರಾದ ವಿಶ್ವನಾಥ್ ಭಟ್ ಇನ್ನಿತರರು ಉಪಸ್ಥಿತರಿದ್ದರು. ಈಗಾಗಲೇ ಸ್ಪಷ್ಟವಾಗಿ ಭಾರತ ದೇಶ ವಿಶ್ವಗುರು ಆಗುವಂತ ದಿಕ್ಕಿನಲ್ಲಿ ಚಾರಿತ್ರಿಕ ಒಂದು ಸಮಯ ಕೂಡು ಬಂದಿದೆ ಎಂದು ಕೂಡ ತಪ್ಪಾಗಲಾರದು. ನಮ್ಮೆಲ್ಲರ ಒಂದು ಸೌಭಾಗ್ಯ, ಇಂಥ ಒಂದು ಸುಸಂದರ್ಭ ನಮಗೆಲ್ಲರೂ ಕೂಡ ಕೂಡು ಬರುತ್ತೆ ಅಂತ ಹೇಳಿ ಕನಸಲ್ಲೂ ಕೂಡ ನಾವ್ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಒಂದು ಹಾರೈಕೆ, ನಿಮ್ಮ ಆಶೀರ್ವಾದದಿಂದ ಮೊದಲನೇ ಬಾರಿಗೆ ಸಂಸತ್ ಸದಸ್ಯನಾಗಿ ಪಾರ್ಲಿಮೆಂಟ್ ಅಲ್ಲಿ ಕೂರಂತ ಒಂದು ಆಶೀರ್ವಾದನೆ ನೀವು ಮಾಡಿದಾಗ, ಹಿಂದೆ ಕೂತಾಗ ಮನಮೋಹನ್ ಸಿಂಗ್ ಜಿ ಅವರ ಸರ್ಕಾರ, UPA ಸರ್ಕಾರ, ಆಗ್ತಾನೆ ಅಟಲ್ ಜಿ ಅವರ ಒಂದು ನೇತೃತ್ವದ ಸರ್ಕಾರದ ದಿನಗಳನ್ನ ನಾವು ನೋಡಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರವನ್ನು ನಾವು ನೋಡ್ತಾ ಇದ್ವಿ. ಶಿಕಾರಿಪುರ ಪುರಸಭಾ ಸದಸ್ಯರಾದಂತ ನನ್ನನ್ನ ತಾವು ಆಶೀರ್ವಾದನೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿದಾಗ ಮತ್ತೊಮ್ಮೆ ಆ ಅಟಲ್ ಜಿ ಅಂತ ಒಬ್ಬ ಸಾಮರ್ಥ್ಯ ಇರುವಂತ ಈ ದೇಶ ನಡೆಸುವಂತ ಒಬ್ಬ ನಾಯಕನನ್ನು ನೋಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಕೊನೆಯ ಎಚ್ಚರಿಕೆ ಕೂತ್ನ ಚಿಂತನೆ ಮಾಡ್ತಾ ಇದ್ದೆ. ಅದೇ ಇವತ್ತು ಸಂಘಟನೆ ಶಕ್ತಿ, ಸಂಘಟನೆ ಒಂದು ಆಶೀರ್ವಾದದ ಒಂದು ಫಲವಾಗಿ ಇವತ್ತು ಈ ಒಂದು ಗೌರವದ ದಿನಗಳನ್ನ ನೋಡ್ತಾ ಇದ್ದೀವಿ. ದೇಶನೂ ಕೂಡ ಒಂದು ಅತ್ಯುತ್ತಮದ ದಿಕ್ಕಿನಲ್ಲಿ ಹೋಗುವಂತ ಒಂದು ರೀತಿ ನೀತಿಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ವಿದೇಶದಲ್ಲಿ ನಮ್ಮ ದೇಶೀಯ ವಿಚಾರಗಳಿರ್ಬೋದು, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳಿರ್ಬೋದು, ಯಾವ ರೀತಿ ಇವತ್ತು ಭಾರತ ದೇಶ ಒಂದು ಸ್ವಾಭಿಮಾನದ ಒಂದು ದಿಕ್ಕನ್ನ ಹೆಜ್ಜೆನ್ನ ಇಡ್ತಾ ಇದೆ, ಅದನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತೆ ಹೆಮ್ಮೆಯ ಪ್ರಧಾನಮಂತ್ರಿಗಳು ಈ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಮನೆಗೆ ಬಂದಂತ ಕೆಲವು ಮನೆಗಳಲ್ಲಿ ಪದ್ಧತಿ ಇದೆ, ಗುರುಗಳ ಒಂದು ಪಾದಪೂಜೆ ಮಾಡುವಂತ ಪದ್ಧತಿನ ನಾವೆಲ್ಲರೂ ಕೂಡ ಕೇಳ್ಕೊಂಡ್ ಬಂದಿದ್ವಿ. ಆ ರೀತಿ ಒಬ್ಬ ಆ ಸಂದರ್ಭದಲ್ಲಿ ಸೇವೆ ಮಾಡುವಂತ ಪೌರ ಕಾರ್ಮಿಕನ ಪಾದದ ಪೂಜೆಯನ್ನು ಕೂಡ ನಾವು ಮಾಡೋದು ನೋಡಿದ್ದೀವಿ. ಇದೇ ಗೌರವದ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ಗೆ ಮೊದಲನೇ ಬಾರಿ ಬಂದಾಗ ಆ ವರ್ಷದಲ್ಲಿ ಪೂಜೆ ಮಾಡಿದ್ದು ಕೂಡ ನಾವು ನೋಡಿದ್ದೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ದೇಶಗಳ ದಿಗ್ಗಜರು ಮೋದಿಜಿಯವರ ಕಡೆಗೆ ನೋಡುವಂತ ಒಂದು ದಿನಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಎಲ್ಲಿವರೆಗೂ ಅಂದ್ರೆ ಮೊನ್ನೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಇಮ್ರಾನ್ ಖಾನ್ ಅವರು ಹಿಂದೆ ಸರಿಯುವಂತ ಒಂದು ಕೊನೆ ದಿನಗಳು ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನ ನೆನೆಸ್ಕೊಂಡು ಇವತ್ತು ಭಾರತದ ಒಂದು ಸ್ವತಂತ್ರ ವಿದೇಶಾಂಗ ನೀತಿ ಏನಿದೆ ಆ ದಿಕ್ಕಲ್ಲಿ ಪಾಕಿಸ್ತಾನ ಕೂಡ ಯೋಚನೆ ಮಾಡಿದಾಗ ಮಾತ್ರ ನಮ್ಮ ದೇಶಕ್ಕೆ ಭವಿಷ್ಯ ಇದೆ ಅಂತ ಹೇಳಿ ಇಮ್ರಾನ್ ಖಾನ್ ಪದಚ್ಯುತಿಗೊಳಿಸುವಂತ ಒಂದು ಆ ಸಂದರ್ಭದಲ್ಲಿ ಗೌರವಿತ ಪ್ರಧಾನಮಂತ್ರಿಗಳನ್ನ ನೆನೆಸ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಹೆಮ್ಮೆಯ ವಿಚಾರ ಅಂದ್ರೆ ಲೋಕಸಭೆ, ರಾಜ್ಯಸಭೆ
ಸಾಕಷ್ಟು ಧರಣಿ ಸತ್ಯಾಗ್ರಹ, ನಿಮ್ಮ ಯಡಿಯೂರಪ್ಪನವರ ಧರಣಿ ಸತ್ಯಾಗ್ರಹ ಹೋರಾಟ ಅದೊಂದು ಬೇರೆ ವಿಚಾರ ಕರ್ನಾಟಕದಲ್ಲಿ. ಆದರೆ ಅಲ್ಲಿ ಕೇಂದ್ರದಲ್ಲೂ ಕೂಡ ಅನಾವಶ್ಯಕ ಸಮಯವನ್ನ ಕಳೀತಾ ಇದೆ. ಏನು ಟೋಟಲ್ ಆ ಒಂದು ಲೋಕಸಭೆ ರಾಜ್ಯಸಭೆ ನಡೆದಾಗ ಪ್ರೊಡಕ್ಟಿವಿಟಿ ಅಂತ ನಾವೇನು ಹೇಳ್ತೀವಿ, ಆ ಒಂದು ಉತ್ಪಾದನಾ ಒಂದು ಕ್ವಾಲಿಟಿ ಏನಿದೆ ನಮ್ಮ ಲೋಕಸಭೆಯಲ್ಲಿ ಟೋಟಲ್ ನಂಬರ್ ಆಫ್ ಅವರ್ಸ್ ಏನು ಫಿಕ್ಸ್ ಮಾಡಿರ್ತಾರೆ ಅದರಲ್ಲಿ 50%, 60% ಪ್ರೊಡಕ್ಟಿವಿಟಿ ನಾವು ನೋಡ್ತಾ ಇದ್ವಿ ಬೇರೆ ಸರ್ಕಾರಗಳಿದ್ದಾಗ. ನಮ್ಮ ಮೋದಿಜಿಯವರ ಸರ್ಕಾರದಲ್ಲಿ ನೇತೃತ್ವ ನಡೆದಂತ ಈ ಬಾರಿ ಒಂದು ಲೋಕಸಭೆಯ ಒಂದು ಸಂದರ್ಭದಲ್ಲಿ 129% ಪ್ರೊಡಕ್ಟಿವಿಟಿಯನ್ನ ನಾವು ಈ ಸತಿ ನಾವು ಹಿಂದಿನ ಲೋಕಸಭೆ ಟೋಟಲ್ 8 ವರ್ಷದ ಅವರೇಜ್ ತೆಗೆದುಕೊಂಡ್ರೆ ಆಗುತ್ತೆ. ರಾಜ್ಯದ ಸಭೆಯಲ್ಲೂ ಕೂಡ 96-98% ಕೂಡ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಹಿಂಸೆಗೆ ಡೆಮಾಕ್ರಸಿಯಲ್ಲಿ ಅವಕಾಶ ಇದೆ. ಹಾಗಾದ್ರೆ ಡೆಮಾಕ್ರಸಿ ಅಂದ್ರೆ ಏನು ಅಂತ ಕೇಳಿದ್ರೆ ಮೂರೇ: ಡಿಸ್ಕಸ್, ಡಿಬೇಟ್, ಡಿಸೆಂಟ್. ಇದು ಬಿಟ್ಟು ಬೇರೆ ಬೇರೆ ಇದಕ್ಕೆ ಸಾಧ್ಯನೇ ಇಲ್ಲ. ಚರ್ಚೆ ಮಾಡ್ಬೇಕಾಗ್ತದ. ಯಾವುದೇ ಪ್ರಜಾಪ್ರಭುತ್ವದ ವ್ಯವಸ್ಥೆನೊಳಗೆ ನಾವು ಮಾಡ್ಬೇಕಾಗಿರುವಂತದ್ದು ಡಿಸ್ಕಸ್ ಮಾಡಬೇಕು, ಚರ್ಚೆ ಮಾಡಬೇಕು. ನನಗೆ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಡಿಸೆಂಟ್ ಅನ್ನ ಹಾಕ್ಬೇಕು. ಇಲ್ಲಿ ನಡೀತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಬಹುಮತದ ಪಾರ್ಲಿಮೆಂಟರಿ ಡೆಮಾಕ್ರಸಿನೊಳಗೆ ಇರ್ತಕ್ಕಂಥದ್ದೇ ಬಹುಮತದ ವ್ಯವಸ್ಥೆ. ಬಹುಮತದ ಅಭಿಪ್ರಾಯಕ್ಕೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ಗಮನ ಕೊಡ್ಲೇಬೇಕು, ಅದನ್ನ ಒಪ್ಲೇಬೇಕು. ಈ ರೀತಿ ಇರ್ತಕ್ಕಂಥ ಅಭಿಪ್ರಾಯ ವ್ಯಕ್ತ ಮಾಡಬಹುದು. ಒಂದು ಪಕ್ಷ ಸರ್ಕಾರ ತೆಗೆದುಕೊಳ್ತಕ್ಕಂಥ ಪಾಲಿಸಿ ಅಥವಾ ಯಾವ್ದಾದ್ರು ನೀತಿ ನಿರ್ಧಾರದ ಮೇಲೆ ನನ್ನ ಡಿಸೆಂಟ್ ಅನ್ನ ನಾವು ಯಾವಾಗ ಸಾಮಾನ್ಯ ಪ್ರಜೆಯಾಗಿ ನಾನು ಹಾಕ್ಬಹುದು ಅಂತ ಕೇಳಿದ್ರೆ ಚುನಾವಣೆ ಬಂದಾಗ ನಾನು ಹಾಕ್ಬಹುದು. ನನ್ನ ಡಿಸೆಂಟ್ ಅನ್ನ ಸಾರ್ವಜನಿಕವಾಗಿ ಹಾಕ್ಲಿಕ್ಕೂ ಕೂಡ ನಮ್ಮ ಸಂವಿಧಾನದೊಳಗೆ ಅವಕಾಶ ಇರ್ತಕ್ಕಂಥ. ಹಾಗಾಗಿ ಈ ವ್ಯವಸ್ಥೆ ಏನಿದೆ, ಡೆಮಾಕ್ರೆಟಿಕ್ ವ್ಯವಸ್ಥೆ ಇದು ನಾಗರಿಕ ಸಮಾಜ, ಪ್ರಪಂಚದ ನಾಗರಿಕ ಸಮಾಜಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ, ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆಗೆ ಇನ್ನೊಂದು ಪರ್ಯಾಯ ನಮ್ಗೆಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಆ ಪ್ರಜಾಪ್ರಭುತ್ವದೊಳಗೆ ಅತ್ಯಂತ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತಿನ ದಿನ ಈ ದೇಶದೊಳಗೆ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಅತ್ಯಂತ ನಿಜ. ನರೇಂದ್ರ ಮೋದಿ ಅವರು ತಗೊಳ್ತಕ್ಕಂಥ ತೀರ್ಮಾನಗಳ ಪೈಕಿ ಅನೇಕ ಅಭಿಪ್ರಾಯಗಳು ವ್ಯಕ್ತವಾಗ್ತವೆ. ಇದು ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥ ತೀರ್ಮಾನಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತೆಗೆದುಕೊಳ್ತಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಅದರ ಹಿಂದೆ ವ್ಯಾಪಕವಾದಂತ ಕನ್ಸಲ್ಟೇಷನ್ ಇರ್ತದೆ ಅನ್ನುವಂಥದ್ದು ನಾವ್ಯಾರು ಕೂಡ ಮರಿಬೇಕಾದಂತ ಅವಶ್ಯಕತೆ. ಯಾವುದೇ ತೀರ್ಮಾನ ಇರ್ಬೋದು ತೆಗೆದುಕೊಂಡು ಬಹಳ ಹಾರ್ಡ್ ಡಿಸಿಷನ್ ತಗೊಂಡಿದ್ದಾರೆ, ನಿರ್ಣಯಗಳನ್ನ ತಗೊಂಡಿದ್ದಾರೆ. ತಗೊಂಡಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ಬೇಕಾದಂತ ಕನ್ಸಲ್ಟೇಷನ್ ಇಲ್ಲೂ ಕೂಡ ಇರ್ತಕ್ಕಂಥ ಡೆಮಾಕ್ರಸಿ ಒಳಗೆ ಇರ್ತಕ್ಕಂಥದ್ದು ಡಿಸ್ಕಸ್, ಡಿಬೇಟ್, ಡಿಸೆಂಟ್ ಇದರ ಜೊತೆಗೆ ಇರ್ತಕ್ಕಂಥದ್ದು ಬಹಳ ನಿರ್ಣಯವನ್ನು ಮಾಡಬೇಕಾದ್ರೆ ಡಿಸಿಷನ್ ಮೇಕಿಂಗ್ ಇರುವಂತಹ ಸಂದರ್ಭದೊಳಗೆ ಕನ್ಸಲ್ಟೇಷನ್ ಇದೆ, ಸಮಾಲೋಚನೆ ಏನಿದೆ. ಇದು ನಮ್ಮ ಸಂವಿಧಾನದಲ್ಲಿ ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಡಿಸಿಷನ್ ಮೇಕಿಂಗ್ ಪವರ್ಸ್ ಇದೆಯೋ ಅಲ್ಲೆಲ್ಲದೂ ಕೂಡ ಹೇಳಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸಮಾಲೋಚನೆಯನ್ನು ಮಾಡಬೇಕು. ಯಾರ ಜೊತೆಗೆ? ಸೆಮಿ ಕಂಡಕ್ಟರ್ ಪಾಲಿಸಿಯ ಪ್ರಕಾರ ಮುಂದಿನ 4 ಅಂದ್ರೂ ಸಹ ಬೇಡ, 5 ವರ್ಷದಲ್ಲಿ ಭಾರತ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ದ ಹಬ್ ಆಫ್ ಸೆಮಿ ಕಂಡಕ್ಟರ್ಸ್. 76,000 ಕೋಟಿ ಪ್ಲಸ್ 1,93,000 ಅಂದ್ರೆ ಸ್ನೇಹಿತರೆ, ಮುಂದಿನ 5 ವರ್ಷ ಅಂದ್ರೆ 1 ವರ್ಷ ಆಗೋಯ್ತು. ಮುಂದಿನ 4 ವರ್ಷದಲ್ಲಿ 2026 ಒಳಗಡೆ 2,73,000 ಕೋಟಿ ರೂಪಾಯಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಬರುತ್ತೆ. ಔಷಧಿ ಕ್ಷೇತ್ರಕ್ಕೆ 15,000 ಕೋಟಿ ಕ್ಯಾಶ್ ಇನ್ಸೆಂಟಿವ್ಸ್. ಜವಳಿ ಕ್ಷೇತ್ರ 6 ಕೋಟಿ ಜನ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ 10,683 ಕೋಟಿ ರೂಪಾಯಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್. ನಿಮಗೆ ಸೆಲ್ಯುಲಾರ್ ಅಸೋಸಿಯೇಷನ್ ಪ್ರಕಾರನೇ 50 ಲಕ್ಷ ಉದ್ಯೋಗ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲೇ ಆಗೋದಾದ್ರೆ ಯೋಚನೆ ಮಾಡಿ, ಉಳಿದಿರುವ ಎಲ್ಲ ಕ್ಷೇತ್ರಗಳಿಂದ ಒಟ್ಟಿಗೆ 2 ಕೋಟಿ ಜಾಬ್ ಸೃಷ್ಟಿಯಾಗೋದಿಲ್ವಾ ಮುಂದಿನ 4 ವರ್ಷಗಳಲ್ಲಿ? ಇದರ ಜೊತೆಯಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಡಿಜಿಟಲ್ ವೇದಿಕೆಯ ಮೂಲಕ ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ, ಏರ್ಪೋರ್ಟ್, ಬಂದರು, ನಗರ ಮತ್ತು ಗ್ರಾಮೀಣ ವಲಯಗಳನ್ನು ಒಳಗೊಂಡಂತೆ ಆಧುನಿಕ ಭಾರತವನ್ನು ಪ್ರತಿನಿಧಿಸುವಂತಹ ಮೂಲ ಸೌಕರ್ಯದ ನಿರ್ಮಾಣಕ್ಕೆ ಈ ದೇಶದಲ್ಲಿ 110 ಲಕ್ಷ ಕೋಟಿ ರೂಪಾಯಿ, ಐ ರಿಪೀಟ್ ದಿಸ್, 110 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಈಗಾಗಲೇ ನೀಲನಕ್ಷೆಯಲ್ಲಿಲ್ಲ, ಅನುಷ್ಠಾನಗೊಳ್ತಿದೆ. 11 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗೋಗ್ಬಿಟ್ಟಿದೆ.
ಎಷ್ಟು ಜಾಬ್ ಸೃಷ್ಟಿಯಾಗತ್ತೆ ಅಂತ ತಾವೇ ಯೋಚನೆ ಮಾಡಿ ಸ್ನೇಹಿತರೆ. ಮ್ಯಾಸಿವ್ ಜಾಬ್ಸ್ ವಿಲ್ ಬಿ ಕ್ರಿಯೇಟೆಡ್. ಯೋಚನೆ ಮಾಡಬೇಕಾಗಿಲ್ಲ ಸ್ನೇಹಿತರೆ. ಇಷ್ಟೆಲ್ಲ ಹೂಡಿಕೆ ಮಾಡೋ ಹೊತ್ತಿಗೆ ಫ್ಯೂಚರ್ ಟ್ರೆಂಡ್ ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕು. ನೆನಪಿಟ್ಕೊಳ್ಳಿ, ಒಂದು 25 ವರ್ಷದ ಹಿಂದೆ ಯಾಹೂ ವಾಸ್ ದ ಬಿಗ್ಗೆಸ್ಟ್ ಥಿಂಗ್. ನಿಮಗೆ ಎಲ್ಲೂ ಸಹ ಗೂಗಲ್ ಇರಲೇ ಇಲ್ಲ. ಅವರು ಬದಲಾವಣೆಗೊಳ್ಳಿಲ್ಲ, ಮುಳುಗಿ ಹೋದ್ರು. ಈ ದೃಷ್ಟಿಯಿಂದಲೇ ಲಕ್ಷಾಂತರ ಕೋಟಿ ಹೂಡಿಕೆ ಮಾಡಬೇಕಾದ್ರೆ ಮುಂದಿನ ಟ್ರೆಂಡ್ ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕು ಸರ್ಕಾರ. ಇವತ್ತು ಕಾರಣ ಏನು ಅಂದ್ರೆ, ಇದು ಒಂದು ಡಿಸ್ರಪ್ಟಿವ್ ತಂತ್ರಜ್ಞಾನದ ಯುಗ. ನಮ್ಗೆ ಇದು ಗೊತ್ತಿರಲಿ. 3 ಪ್ರಮುಖವಾದ ಟ್ರೆಂಡ್ಗಳು ಇವಾಗ ಡೆವಲಪ್ ಆಗ್ತಾ ಇದೆ. ಸರ್ಕಾರ ಈ 3 ಟ್ರೆಂಡ್ಗಳನ್ನ ಗಮನದಲ್ಲಿ ಇಟ್ಟುಕೊಂಡು ತನ್ನ ಒಂದು ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನ ಪ್ಲಾನ್ ಮಾಡಿದೆ. ಡಿಜಿಟಲ್ ಟ್ರಾನ್ಸಿಷನ್ ಅಂದ್ರೆ ಯು ಕ್ಯಾನ್ ಪುಟ್ ಇಟ್ ಲೈಕ್ ದಿಸ್, ಡಿಜಿಟಲ್ ಆಧಾರಿತವಾದಂತಹ ಪರಿವರ್ತನೆ, ಡಿಜಿಟಲೀಕರಣ ಅಂತ ನೆನಪಿಟ್ಕೊಳ್ಳಿ. 2015ನೇ ಇಸವಿನಲ್ಲಿ ನರೇಂದ್ರ ಮೋದಿ ಸರ್ಕಾರ ಡಿಜಿಟಲೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಒಂದು ಯೋಜನೆಯನ್ನ ತಂದಿತ್ತು. ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೋವಿಡ್ ನಂತರ ಡಿಜಿಟಲೀಕರಣಕ್ಕೆ ಹೋಗ್ತಾ ಇದ್ದಾವೆ. ನೆನಪಿರಲಿ, ಜಗತ್ತಲ್ಲಿ ಹೈಯೆಸ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಇರುವ ದೇಶ ನಮ್ಮ ದೇಶ ರೀ. ನಂಬರ್ 1 ಕಳೆದ ಏಪ್ರಿಲ್ ತಿಂಗಳಲ್ಲಿ 588 ಕೋಟಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಿದೆ. 2ನೇ ಪ್ಲೇಸ್ ಅಲ್ಲಿರೋ ಚೈನಾ, ಅವ್ರದ್ದು ಎಷ್ಟು ಗೊತ್ತಾ? ಲೆಸ್ ದ್ಯಾನ್ 1/3. ಈಗ ಆ ಎಲ್ಲ ವರ್ಕ್ಗಳು ಭಾರತಕ್ಕೆ ಸಿಗ್ತಾ ಇದೆ. ಎರಡನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸಪ್ಲೈ ಚೈನ್ ಟ್ರಾನ್ಸಿಷನ್. ಇವತ್ತು ಸಪ್ಲೈ ಚೈನ್ ಅಂದ್ರೆ ಬಿಡಿ ಭಾಗಗಳ ಪೂರೈಕೆ, ಇದರ ನೇತೃತ್ವ ಇವತ್ತು ಚೈನಾ ಕೈನಲ್ಲಿದೆ. ಚೈನಾ ಇಸ್ ದ ಫ್ಯಾಕ್ಟರಿ ಆಫ್ ದ ಗ್ಲೋಬ್. ಜಗತ್ತಿನ 85% AC, 70% ಲ್ಯಾಪ್ಟಾಪ್, 65% ಈ ಮೊಬೈಲ್ಗಳ ಉತ್ಪಾದನೆ ಮಾಡುವಂತಹದ್ದು ಚೀನಾ ನೇತೃತ್ವದ ಅಂತಾರಾಷ್ಟ್ರೀಯ ಬಿಡಿಭಾಗಗಳ ಪೂರೈಕೆ ಸರಪಳಿ, ಟ್ರಾನ್ಸ್ ನ್ಯಾಷನಲ್ ಸಪ್ಲೈ ಚೈನ್. ನಾನು ಆವಾಗಲೇ ಹೇಳಿದಾಗೆ ದ ಎಂಟೈರ್ ಗ್ಲೋಬ್ ಹ್ಯಾಸ್ ಲಾಸ್ಟ್ ಫೇತ್ ಇನ್ ಚೈನಾ. ಬಿಲೀವ್ ಮೀ, ಇನ್ನು ಮ್ಯಾಕ್ಸಿಮಮ್ 7 ರಿಂದ 8 ವರ್ಷಗಳಲ್ಲಿ ಚೀನಾದ ನಾಯಕತ್ವ ಹೋಗುತ್ತೆ. ಯಾರಿಗೆ ಹೋಗುತ್ತೆ ಗೊತ್ತಾ ನಾಯಕತ್ವ? ಇಂಡಿಯಾ ವಿಲ್ ಲೀಡ್. ಅದಕ್ಕೋಸ್ಕರನೇ ಪ್ರಧಾನಿ ಮೋದಿ ಅವರು ಹೇಳಿದ್ದು, ಮುಂದಿನ ಡಿಕೇಡ್ ಏನಿದೆ ಇಟ್ ಈಸ್ ಎ ಡೆಕೇಡ್ ಅಂದ್ರೆ ತಂತ್ರಜ್ಞಾನ ಆಧಾರಿತವಾದಂತಹ ಅಭಿವೃದ್ಧಿ. ಯಾತಕ್ಕೋಸ್ಕರ ಹೇಳ್ತಾರೆ? ಆ ಅಭಿವೃದ್ಧಿ ಭಾರತಕ್ಕೆ ಬರುತ್ತೆ.